ನಮಸ್ಕಾರ ವೀಕ್ಷಕರೇ ಇಡೀ ಜಗತ್ತು ಒಂದ್ ಕಡೆ ಉಸಿರು ಬಿಗಿ ಹಿಡಿದು ನೋಡ್ತಾ ಇದೆ. ಕಾರಣ ಅಮೆರಿಕದ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರ ಸ್ವೀಕರಿಸಿದಾಗಿನಿಂದ ಒಂದಲ್ಲ ಒಂದು ಕಿತಾಪತಿ ಮಾಡಿಕೊಂಡೇ ಓಡಾಡ್ತಾ ಇದ್ದಾನೆ. ಟ್ರಂಪ್ ಅಂದ್ರೇನೆ ಹಾಗೆ ಅಮೆರಿಕ ಫಸ್ಟ್. ಈ ಟ್ರಂಪ್ ಬರೋ ಮುನ್ನವೇ ಭಾರತ ಸೇರಿದಂತೆ ಜಗತ್ತಿನ ಹಲವಾರು ರಾಷ್ಟ್ರಗಳ ಮೇಲೆ ಸುಂಕದ ಯುದ್ಧ ಸಾರುವ ಎಚ್ಚರಿಕೆ ನೀಡಿದ್ದ. ನಮ್ಮ ವಸ್ತುಗಳ ಮೇಲೆ ನೀವು ಟ್ಯಾಕ್ಸ್ ಹೇರಿದ್ರೆ ನಿಮ್ಮ ವಸ್ತುಗಳ ಮೇಲೂ ನಾನು ಟ್ಯಾಕ್ಸ್ ಹಾಕ್ತೀನಿ ಅಂತ ನೇರವಾಗಿ ನುಡಿದಿದ್ದ. ಇದು ಭಾರತದ ಆರ್ಥಿಕತೆಗೆ, ವಿಶೇಷವಾಗಿ ನಮ್ಮ ರಫ್ತು ವಲಯಕ್ಕೆ ದೊಡ್ಡ ಹೊಡೆತ ನೀಡುವ ಆತಂಕ ಇತ್ತು. ಆದರೆ ಈ ಆತಂಕದ ಕಾರ್ಮೋಡಗಳ ನಡುವೆ ಭಾರತಕ್ಕೆ ಸಪ್ತ ಸಾಗರದಾಚೆಯಿಂದ ಒಂದು ತಂಪಾದ ಮತ್ತು ಸಿಹಿ ಸುದ್ದಿ, ಶುಭ ಸುದ್ದಿ ಬಂದಿದೆ. ಅದೇ ನ್ಯೂಜಿಲೆಂಡ್. ಹೌದು, ನಕ್ಷೆಯಲ್ಲಿ ನೋಡಿದರೆ ದಕ್ಷಿಣದ ತುದಿಯಲ್ಲಿರುವ ಪುಟ್ಟ ರಾಷ್ಟ್ರ, ಆದರೆ ಕೃಷಿ ಹಾಗೂ ಡೈರಿ ಉದ್ಯಮದಲ್ಲಿ ಜಗತ್ತಿಗೆ ದೈತ್ಯ. ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ಕರೆ ಅಥವಾ ಅವರ ರಾಜತಾಂತ್ರಿಕ ಚದುರಂಗದಾಟದ ಫಲವಾಗಿ ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಅರ್ಥಾತ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ FTA ಅಂತಿಮ ಹಂತಕ್ಕೆ ಬಂದು ನಿಂತಿದೆ. ಇದು ಸಾಮಾನ್ಯ ಒಪ್ಪಂದವಲ್ಲ. ಇದು ಭಾರತದ ರೈತರಿಗೆ, ಉದ್ಯಮಿಗಳಿಗೆ ಮತ್ತು ಸೇವಾ ವಲಯಕ್ಕೆ ಹೊಸ ಬಾಗಿಲು ತೆರೆಯುವ ಒಪ್ಪಂದವಾಗಿದೆ. ಅಮೆರಿಕದ ಬಾಗಿಲುಗಳು ಮುಚ್ಚುವ ಭಯವಿರುವಾಗಲೇ ನ್ಯೂಜಿಲೆಂಡ್ನ ಬಾಗಿಲು ತೆರೆದಿದ್ದು ಹೇಗೆ? ನ್ಯೂಜಿಲೆಂಡ್ ಅಂದರೆ ಹಾಲು ಉತ್ಪಾದನೆಯ ಕಿಂಗ್. ಅವರ ಜೊತೆ ಒಪ್ಪಂದ ಮಾಡಿಕೊಂಡ್ರೆ ನಮ್ಮ ಅಮೂಲ್ ಮತ್ತು ನಂದಿನಿ ಕಥೆ ಏನಾಗತ್ತೆ? ಮೋದಿ ಸರ್ಕಾರ ರೈತರ ಹಿತಾಸಕ್ತಿಯನ್ನ ಕಾಪಾಡಿಕೊಂಡು ಈ ಡೀಲ್ ಕುದುರಿಸಿದ್ದು ಹೇಗೆ? ಮತ್ತು ಮುಖ್ಯವಾಗಿ ಈ ಒಪ್ಪಂದದಿಂದ ಭಾರತಕ್ಕೆ ಸಾಮಾನ್ಯವಾಗಿ ರೈತರ ಜೇಬಿಗೆ ಬರುವ ಲಾಭ ಏನು? ಈ ಎಲ್ಲ ಕುರಿತಂತೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮುಂಚೆ ನರೇಂದ್ರ ಮೋದಿ ಅವರ ಸರ್ಕಾರ ರೈತರ ಪರವಾಗಿದೆಯಾ? ರೈತರಿಗೆ ಉಪಯೋಗವಾಗುತ್ತಾ ಈ ನ್ಯೂಜಿಲೆಂಡ್ನ ಈ ಒಪ್ಪಂದ? ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ನರೇಂದ್ರ ಮೋದಿ ಅವರ ಸರ್ಕಾರ ಹೇಗಿದೆ? ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಮೊದಲನೇದಾಗಿ ಏನಿದು FTA ಮತ್ತು ಟ್ರಂಪ್ ಫ್ಯಾಕ್ಟ್ರಿ ಏನಂತ ನೋಡ್ತಾ ಹೋಗೋದಾದ್ರೆ, FTA ಅಂತಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಥವಾ ಮುಕ್ತ ವ್ಯಾಪಾರ ಒಪ್ಪಂದ. ಸರಳವಾಗಿ ಹೇಳಬೇಕಂತಂದ್ರೆ ಎರಡು ದೇಶಗಳ ನಡುವೆ ನಡೆಯುವಂತಹ ವ್ಯಾಪಾರಕ್ಕೆ ಇರುವ ಅಡೆತಡೆಗಳನ್ನು ತಡೆದು ಹಾಕೋದು. ಉದಾಹರಣೆಗೆ ಭಾರತದಿಂದ ನ್ಯೂಜಿಲೆಂಡ್ ಬಟ್ಟೆ ಕಳುಹಿಸಿದ್ರೆ ಅದರ ಮೇಲೆ 20% ತೆರಿಗೆ ಹಾಕ್ತಾರೆ ಅಂದ್ಕೊಳ್ಳಿ. ಈ ಒಪ್ಪಂದ ಆದ್ರೆ ಆ ತೆರಿಗೆಯನ್ನ ಶೂನ್ಯಕ್ಕೆ ಅಥವಾ ತೀರಾ ಕಡಿಮೆಗೆ ಮಾಡಲಾಗತ್ತೆ. ಇದರಿಂದ ನಮ್ಮ ವಸ್ತುಗಳು ಅಲ್ಲಿ ಅಗ್ಗವಾಗಿ ಮಾರಾಟವಾಗ್ತವೆ ಮತ್ತು ಬೇಡಿಕೆ ಹೆಚ್ಚಾಗತ್ತೆ. ಈಗ ಟ್ರಂಪ್ ವಿಷಯಕ್ಕೆ ಬರೋಣ. ಡೊನಾಲ್ಡ್ ಟ್ರಂಪ್ ಅವರು ರೆಸಿಪ್ರೋಕಲ್ ಟ್ಯಾಕ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂದ್ರೆ ಭಾರತ ಅಮೆರಿಕದ ಕಾರುಗಳ ಮೇಲೆ ಎಷ್ಟು ಟ್ಯಾಕ್ಸ್ ಹಾಕತ್ತೋ ಅಮೆರಿಕ ಕೂಡ ಭಾರತದ IT ಸೇವೆಗಳು ಅಥವಾ ಔಷಧಿಗಳ ಮೇಲೆ ಅಷ್ಟೇ ಟ್ಯಾಕ್ಸ್ ಹಾಕತ್ತಂತ. ಇದು ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತಕ್ಕೆ ದೊಡ್ಡ ಸವಾಲಾಗಿದೆ. ಇಂಥ ಸಮಯದಲ್ಲಿ ಒಂದು ಬುದ್ಧಿವಂತ ದೇಶ ಏನ್ ಮಾಡಬೇಕು? ತನ್ನ ವ್ಯಾಪಾರವನ್ನ ಕೇವಲ ಅಮೆರಿಕದ ಮೇಲೆ ಅವಲಂಬಿತವಾಗದೆ ಜಗತ್ತಿನ ಬೇರೆ ಬೇರೆ ದೇಶಗಳ ಜೊತೆಗೆ ಬಾಂಧವ್ಯವನ್ನ ಬೆಳೆಸ್ಕೊಳ್ಬೇಕು. ಇದನ್ನೇ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾ ಇರೋದು. ಅವರು ಅಮೆರಿಕದ ಒತ್ತಡಕ್ಕೆ ಮಣಿಯದೆ ನ್ಯೂಜಿಲೆಂಡ್, UK ಮತ್ತು ಯುರೋಪ್ ದೇಶಗಳ ಜೊತೆ ವ್ಯಾಪಾರ ಒಪ್ಪಂದಗಳನ್ನು ವೇಗಗೊಳಿಸ್ತಾ ಇದ್ದಾರೆ. ನ್ಯೂಜಿಲೆಂಡ್ ಜೊತೆಗಿನ ಈ ಒಪ್ಪಂದ ಟ್ರಂಪ್ ಅವರ ಸುಂಕದ ಬೆದರಿಕೆಗೆ ಭಾರತ ನೀಡ್ತಾ ಇರುವ ಪರೋಕ್ಷ ಮತ್ತು ಸ್ಮಾರ್ಟ್ ಉತ್ತರವಾಗಿದೆ. ಮೂರನೇ ಭಾಗದಲ್ಲಿ ಮೋದಿ ಮತ್ತು ನ್ಯೂಜಿಲೆಂಡ್ ಪ್ರಧಾನಿಯ ಕೆಮಿಸ್ಟ್ರಿ, ರಾಜತಾಂತ್ರಿಕತೆಯ ಗೆಲುವು ಹೆಂಗಾಯಿತು ನೋಡ್ತಾ ಹೋಗೋದಾದ್ರೆ, ಈ ಒಪ್ಪಂದ ರಾತ್ರೋರಾತ್ರಿ ಆಗಿದ್ದಲ್ಲ. ಇದರ ಹಿಂದೆ ವರ್ಷಗಳ ಶ್ರಮ ಇದೆ. ವಿಶೇಷವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ವೈಯಕ್ತಿಕ ರಾಜತಾಂತ್ರಿಕ ಇಲ್ಲಿ ಕೆಲಸ ಮಾಡಿದೆ ಅಂತಾನೆ ಹೇಳಬಹುದು. ಯಾಕಂತಂದ್ರೆ ಒಬ್ಬ ಪ್ರಧಾನಿ ಬೇರೆ ದೇಶದ ಪ್ರಧಾನಿಯೊಂದಿಗೆ ಒಳ್ಳೆ ಸಂಬಂಧ, ಒಳ್ಳೆ ಬಾಂಧವ್ಯವನ್ನ ಇಟ್ಟುಕೊಳ್ಬೇಕು. ಆ ಒಂದು ಬಾಂಧವ್ಯ, ಫ್ರೆಂಡ್ಶಿಪ್ ಅನ್ನ ನರೇಂದ್ರ ಮೋದಿ ಅವರು ಬರೀ ಅಮೆರಿಕ, ರಷ್ಯಾದೊಂದಿಗೆ ಅಷ್ಟೇ ಇಲ್ಲ, ವಿಶ್ವದ ಬಹುಪಾಲು ದೇಶಗಳೊಂದಿಗೆ ಒಳ್ಳೆಯ ಬಾಂಧವ್ಯವನ್ನ ನರೇಂದ್ರ ಮೋದಿ ಅವರು ಇಟ್ಟುಕೊಂಡಿದ್ದಾರೆ. ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟಫರ್ ಲ್ಯೂಸ್ಕನ್ ಮತ್ತು ನರೇಂದ್ರ ಮೋದಿ ಅವರ ನಡುವೆ ಇತ್ತೀಚೆಗೆ ನಡೆದ ಮಾತುಕತೆಗಳು ಬಹಳ ನಿರ್ಣಾಯಕವಾಗಿದ್ವು. ಲಾವೋಸ್ನಲ್ಲಿ ನಡೆದ ಶೃಂಗಸಭೆಯ ಸಂದರ್ಭದಲ್ಲಿ ಉಭಯ ನಾಯಕರು ಭೇಟಿಯಾದಾಗ ಮೋದಿಯವರು ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಿದ್ರು. ನಾವು ಪರಸ್ಪರ ನಂಬಿಕೆಯ ಆಧಾರದ ಮೇಲೆ ಮುಂದೆ ಹೋಗೋಣ. ಭಾರತದ ಮಾರುಕಟ್ಟೆ ದೊಡ್ಡದಿದೆ, ನ್ಯೂಜಿಲೆಂಡ್ನ ತಂತ್ರಜ್ಞಾನ ಶ್ರೇಷ್ಠವಾಗಿದೆ, ಇಬ್ಬರು ಸೇರಿಕೊಂಡು ಅದ್ಭುತ ವ್ಯಾಪಾರ ಸೃಷ್ಟಿ ಮಾಡಬಹುದು ಅಂತ ಹೇಳಿದ್ರು.
ನ್ಯೂಜಿಲೆಂಡ್ ಒಂದು ವಿಷಯದಲ್ಲಿ ಬಹಳ ಹಠ ಮಾಡಿತ್ತು, ಅದರಲ್ಲೂ ಕೂಡ ಡೈರಿ ವಲಯ ನ್ಯೂಜಿಲೆಂಡ್ನ ಆರ್ಥಿಕತೆಗೆ ಹಾಲಿನ ಉತ್ಪಾದನೆಗಳ ಮೇಲೆಗೆ ನಿಂತಿದೆ. ಅವರು ಭಾರತದ ಮಾರುಕಟ್ಟೆಗೆ ತಮ್ಮ ಹಾಲು, ಚೀಸ್, ಬೆಣ್ಣೆಯನ್ನ ತಂದು ಸುರಿಯಲು ಕಾಯ್ತಾಗಿದ್ರು. ಆದರೆ ಭಾರತಕ್ಕೆ ತನ್ನ ಕೋಟ್ಯಾಂತರ ಹೈನುಗಾರಿಕೆ ಹಿತಾಸಕ್ತಿ ಮುಖ್ಯವಾಗಿತ್ತು. ನಮ್ಮ ರೈತರು ನ್ಯೂಜಿಲೆಂಡ್ನ ಕಡಿಮೆ ಬೆಲೆಯ ಹಾಲಿನೊಂದಿಗೆ ಸ್ಪರ್ಧಿಸೋದಕ್ಕೆ ಸಾಧ್ಯವಿರಲಿಲ್ಲ. ಇಲ್ಲಿ ಮೋದಿ ಸರ್ಕಾರದ ಚಾಣಕ್ಯ ನೀತಿ ಕೆಲಸ ಮಾಡಿದೆ. ನಾವು ಡೈರಿ ವಲಯವನ್ನ ಸಂಪೂರ್ಣವಾಗಿ ತೆರೆಯುವುದಿಲ್ಲ, ಆದರೆ ಕೃಷಿ ತಂತ್ರಜ್ಞಾನ, ತೋಟಗಾರಿಕೆ ಮತ್ತು ಸೇವಾ ವಲಯದಲ್ಲಿ ಸಹಕರಿಸೋಣ ಅನ್ನೋ ಮಧ್ಯಮ ವರ್ಗವನ್ನ ಭಾರತ ಪ್ರಸ್ತಾಪ ಮಾಡಿದೆ. ಅದ್ಭುತ ಅಂತಂದ್ರೆ ನ್ಯೂಜಿಲೆಂಡ್ ಇದಕ್ಕೆ ಒಪ್ಪಿಕೊಂಡಿದೆ. ಇದು ಭಾರತದ ಅತಿದೊಡ್ಡ ರಾಜತಾಂತ್ರಿಕ ಗೆಲುವಾಗಿದೆ. ನಮ್ಮ ರೈತರನ್ನ ರಕ್ಷಿಸಿಕೊಂಡೇ ನಾವು ಅವರ ಮಾರುಕಟ್ಟೆಗೆ ಲಗ್ಗೆ ಇಡ್ತಾಗಿದ್ದೇವೆ. ಈಗ ನಿಮ್ಮ ಮನಸ್ಸಿಗೆ ಬರೋ ಪ್ರಶ್ನೆ, ಸಾರ್ ಇದೆಲ್ಲ ದೊಡ್ಡ ದೊಡ್ಡ ಮಾತು, ನಮ್ಮ ಹಳ್ಳಿ ರೈತರಿಗೆ ಇದರಿಂದ ಏನು ಲಾಭ? ಬನ್ನಿ ಪಾಯಿಂಟ್ ಟು ಪಾಯಿಂಟ್ ಹೇಳ್ತಾ ಹೋಗ್ತೀವಿ. ಕೀವಿ ಹಣ್ಣು ಮತ್ತು ತೋಟಗಾರಿಕೆ. ನ್ಯೂಜಿಲೆಂಡ್ ಅಂದರೆ ನೆನಪಾಗುವುದು ಕೀವಿ ಹಣ್ಣು. ಅವರು ಕೀವಿ ಹಣ್ಣನ್ನು ಬೆಳೆಸುವ ತಂತ್ರಜ್ಞಾನದಲ್ಲಿ ಜಗತ್ತಲ್ಲೇ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಈ ಒಪ್ಪಂದದ ಮೂಲಕ ಭಾರತದ ರೈತರಿಗೆ ನ್ಯೂಜಿಲೆಂಡ್ನ ಈ ಸುಧಾರಿತ ತಂತ್ರಜ್ಞಾನ ಸಿಗಲಿದೆ. ಹಿಮಾಚಲ ಪ್ರದೇಶ, ಕಾಶ್ಮೀರ ಮತ್ತು ಈಶಾನ್ಯ ಭಾರತದ ರೈತರು ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಬೆಳೆಸೋದಕ್ಕೆ ಇದು ಸಹಕಾರಿಯಾಗಲಿದೆ. ಅಷ್ಟೇ ಅಲ್ಲ, ಭಾರತದ ಮಾವು, ಬಾಳೆಹಣ್ಣು ಮತ್ತು ದಾಳಿಂಬೆ ಹಣ್ಣುಗಳಿಗೆ ನ್ಯೂಜಿಲೆಂಡ್ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಾಗಲಿದೆ. ಇನ್ನು ಕುರಿ ಸಾಗಾಣಿಕೆ. ನ್ಯೂಜಿಲೆಂಡ್ ಉಣ್ಣೆ ಉತ್ಪಾದನೆಯಲ್ಲಿ ದೈತ್ಯವಾಗಿದೆ. ಇವರ ಕುರಿಗಳು ಹೆಚ್ಚು ಮಾಂಸ ಮತ್ತು ಉತ್ತಮ ಉಣ್ಣೆಯನ್ನ ನೀಡುತ್ತವೆ. ಭಾರತದಲ್ಲಿ ಕುರಿ ಸಾಗಾಣಿಕೆ ಇನ್ನೂ ಸಾಂಪ್ರದಾಯಿಕ ಪದ್ಧತಿಯಲ್ಲೇ ಇದೆ. ಈ ಒಪ್ಪಂದದ ಅಡಿಯಲ್ಲಿ ನ್ಯೂಜಿಲೆಂಡ್ ತನ್ನ ಕುರಿ ಸಾಗಾಣಿಕೆಯ ತಂತ್ರಜ್ಞಾನವನ್ನು ಮತ್ತು ಉತ್ತಮ ಇಳುವರಿಯ ಜೀನ್ಗಳನ್ನು ಭಾರತದೊಂದಿಗೆ ಹಂಚಿಕೊಳ್ಳಲಿದೆ. ಇದು ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ರಾಜಸ್ಥಾನದ ಕುರಿಗಾಹಿಗಳ ಆದಾಯವನ್ನು ದುಪ್ಪಟ್ಟು ಮಾಡುವ ಸಾಮರ್ಥ್ಯ ಹೊಂದಿದೆ. ಇನ್ನು ಕೋಲ್ಡ್ ಸ್ಟೋರೇಜ್ ಟೆಕ್ನಾಲಜಿ. ಭಾರತದಲ್ಲಿ ಬೆಳೆದ 30% ಹಣ್ಣು, ತರಕಾರಿ ಸರಿಯಾದ ಶೇಖರಣಾ ವ್ಯವಸ್ಥೆ ಇಲ್ಲದೆ ಕೊಳೆತು ಹೋಗ್ತಾಗಿದೆ. ನ್ಯೂಜಿಲೆಂಡ್ ಕೋಲ್ಡ್ ಚೈನ್ ವ್ಯವಸ್ಥೆ ಜಗತ್ಪ್ರಸಿದ್ಧವಾಗಿದೆ. ಅವರು ಹಾಲನ್ನು ಮತ್ತು ಹಣ್ಣುಗಳನ್ನು ತಿಂಗಳುಗಟ್ಟಲೆ ಕೆಡದಂತೆ ಇಡುವ ತಂತ್ರಜ್ಞಾನವನ್ನು ಹೊಂದಿದ್ದಾರೆ. ಈಗ ಆ ತಂತ್ರಜ್ಞಾನ ಭಾರತಕ್ಕೆ ಹರಿದು ಬರಲಿದೆ. ನಮ್ಮ ರೈತರು ಬೆಳೆದ ಬೆಳೆಗೆ ಬೆಲೆ ಇಲ್ಲದಿದ್ದಾಗ ಅದನ್ನು ಕೆಡದಂತೆ ಸಂಗ್ರಹಿಸಿಟ್ಟು ಬೆಲೆ ಬಂದಾಗ ಮಾರಲು ಇದು ನೆರವಾಗಲಿದೆ. ನಿಮಗೆಲ್ಲ ಗೊತ್ತೇ ಇರಿದೆ, ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕಕ್ಕೆ ಹೋದ್ರಿ ಅಂತಂದ್ರೆ, ಅದರಲ್ಲೂ ಬಿಜಾಪುರಕ್ಕೆ ಹೋದ್ರಿ ಅಂತಂದ್ರೆ ಅಲ್ಲಿ ದ್ರಾಕ್ಷಿಯನ್ನ ಜಾಸ್ತಿ ಬೆಳೆಯಲಾಗತ್ತೆ. ದ್ರಾಕ್ಷಿಯನ್ನ ಚೆನ್ನಾಗಿ ಶೇಖರಣೆ ಮಾಡಲಾಗುತ್ತೆ, ಸ್ಟೋರೇಜ್ ಮಾಡಬೇಕಾಗತ್ತೆ. ಸ್ಟೋರೇಜ್ ಮಾಡಬೇಕು ಅಂತಂದರೆ ಅವರು ಮಹಾರಾಷ್ಟ್ರಕ್ಕೆ ಹೋಗಬೇಕು ಅಥವಾ ಬೇರೆ ಕಡೆಗೆ ಹೋಗಬೇಕು. ಈಗ ಸ್ಟೋರೇಜ್ಗಳಲ್ಲೂ ಕೂಡ ಏನಂತಂದರೆ ತುಂಬ ದಿನ ಇಡೋದಕ್ಕಾಗೋದಿಲ್ಲ. ಈ ಒಂದು ಸ್ಟೋರೇಜ್ ಟೆಕ್ನಾಲಜಿಯನ್ನು ನ್ಯೂಜಿಲೆಂಡ್ನಿಂದ ತಂದ್ವಿ ಅಂತಂದರೆ, ಕಮ್ಮಿ ಅಂತಂದರೆ ತಿಂಗಳುಗಟ್ಟಲೆ ನಾವು ನಮ್ಮ ಹಣ್ಣುಗಳನ್ನು ಅಥವಾ ಬೆಳೆಗಳನ್ನು ಅಲ್ಲಿ ಸ್ಟೋರ್ ಮಾಡಿಡುವಂತಹ ಟೆಕ್ನಾಲಜಿ ಇನ್ನು ಮುಂದೆ ನಮಗೆ ಸಿಗಲಿದೆ. ಸೊ ಇದರಿಂದಾಗಿ ರೈತರಿಗೆ ತಮ್ಮ ಬೆಳೆಗಳಿಗೆ ಬೆಲೆ ಬಂದಾಗ ನಾವು ಅದನ್ನು ಸೇಲ್ ಮಾಡುವಂತಹ ಟೆಕ್ನಾಲಜಿ ನಮಗೆ ರೈತರಿಗೆ ಯೂಸ್ ಆಗಲಿದೆ. ಇನ್ನು ಅರಣ್ಯ ಮತ್ತು ಮರದ ದಿಮ್ಮಿ. ಭಾರತಕ್ಕೆ ಪೀಠೋಪಕರಣಗಳಿಗೆ ಬೇಕಾದ ಮರದ ದಿಮ್ಮಿಗಳು ಕೊರತೆ ಇದೆ. ನ್ಯೂಜಿಲೆಂಡ್ನಿಂದ ಗುಣಮಟ್ಟದ ಮರಗಳನ್ನು ಸುಲಭವಾಗಿ ಆಮದು ಮಾಡಿಕೊಳ್ಳಬಹುದು. ಇದು ನಮ್ಮ ಬಡಗಿಗಳಿಗೆ ಮತ್ತು ಪೀಠೋಪಕರಣ ಉದ್ಯಮಕ್ಕೆ ಕಚ್ಚಾ ವಸ್ತುಗಳನ್ನು ಒದಗಿಸ್ತಾಗಿದೆ. ಇನ್ನು ಒಪ್ಪಂದ ಕೇವಲ ಕೃಷಿಗೆ ಸೀಮಿತವಾಗಿಲ್ಲ, ಇದು ಭಾರತದ ಯುವಕರಿಗೆ ಮತ್ತು ವೃತ್ತಿಪರರಿಗೆ ದೊಡ್ಡ ಆದಾಯವಾಗಲಿದೆ. ಕಾರಣ ಏನಂತಂದರೆ ವೀಸಾ ನಿಯಮಗಳ ಸಡಿಲಿಕೆ. ಭಾರತೀಯ IT ಉದ್ಯೋಗಿಗಳು, ನರ್ಸ್ಗಳು ಮತ್ತು ಅಕೌಂಟೆಂಟ್ಗಳು ನ್ಯೂಜಿಲೆಂಡ್ಗೆ ಹೋಗಿ ಕೆಲಸ ಮಾಡೋದಕ್ಕೆ ಈ ಒಪ್ಪಂದದ ಮೂಲಕ ದಾರಿ ಸುಗಮವಾಗಲಿದೆ. ವಿದ್ಯಾರ್ಥಿಗಳಿಗೆ ಅನುಕೂಲ ಹೆಂಗಾಗತ್ತಂದ್ರೆ, ಸಾವಿರಾರು ಭಾರತೀಯ ವಿದ್ಯಾರ್ಥಿಗಳು ನ್ಯೂಜಿಲೆಂಡ್ನಲ್ಲಿ ಕಲಿತಾ ಇದ್ದಾರೆ. ಈ ಒಪ್ಪಂದದ ನಂತರ ಅವರ ಶಿಕ್ಷಣ ಮುಗಿದ ಮೇಲೆ ಅಲ್ಲಿಯೇ ಕೆಲಸ ಮಾಡೋದಕ್ಕೆ ಹೆಚ್ಚಿನ ಅವಕಾಶಗಳು ಸಿಗಲಿದೆ. ಭಾರತದ UPI ವ್ಯವಸ್ಥೆಯನ್ನ ನ್ಯೂಜಿಲೆಂಡ್ನಲ್ಲಿ ಜಾರಿಗೊಳಿಸಲು ಈ ಬಗ್ಗೆ ಚರ್ಚೆ ಕೂಡ ನಡೆದಿದೆ. ಇದು ಆದರೆ ರೂಪಾಯಿ ಮೌಲ್ಯ ಹೆಚ್ಚಾಗಲಿದೆ. ಒಪ್ಪಂದ ಅಂದಮೇಲೆ ಇಲ್ಲಿ ಕೊಳ್ಳುವಿಕೆ ಇದ್ದೇ ಇರುತ್ತೆ. ಇಲ್ಲಿ ಭಾರತ ಎದುರಿಸಿದ ಮತ್ತು ಸಮರ್ಥವಾಗಿ ನಿಭಾಯಿಸಿದ ಅತಿದೊಡ್ಡ ಸವಾಲುಗಳು ಅಂದರೆ ಡೈರಿ ಸೆಕ್ಟರ್. ನ್ಯೂಜಿಲೆಂಡ್ನ ಫೊಂಟೇರಾ ಕಂಪನಿ ಜಗತ್ತಲ್ಲಿ ಅತಿದೊಡ್ಡ ಡೈರಿ ರಫ್ತುದಾರರಾಗಿದೆ. ಇವರು ಭಾರತದ ಮಾರುಕಟ್ಟೆಗೆ ಪ್ರವೇಶಿಸುವುದಕ್ಕೆ ಕಾತುರರಾಗಿದ್ದಾರೆ. ಆದರೆ ಭಾರತ ಸರ್ಕಾರ ಸ್ಪಷ್ಟವಾಗಿ ಲಕ್ಷ್ಮಣ ರೇಖೆ ಎಳೆದಿದೆ. ನಾವು ಪ್ರೀಮಿಯಂ ಡೈರಿ ಉತ್ಪನ್ನಗಳಿಗೆ ಅಂದರೆ ಭಾರತದಲ್ಲಿ ತಯಾರಾಗದ ಕೆಲವು ವಿಶೇಷ ಚೀಸ್ ಅಥವಾ ಪ್ರೋಟೀನ್ ಪೌಡರ್ ಮಾತ್ರ ಸಣ್ಣ ಪ್ರಮಾಣದಲ್ಲಿ ಅವಕಾಶ ನೀಡಬಹುದು, ಆದರೆ ಸಾಮಾನ್ಯ ಹಾಲು ಮತ್ತು ಹಾಲಿನ ಪುಡಿಗೆ ಅವಕಾಶ ಕೊಡೋದಿಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದೆ.
ಇದು ಮೋದಿ ಸರ್ಕಾರದ ರೈತರ ಪರ ನಿಲುವಿಗೆ ಸಾಕ್ಷಿಯಾಗಿದೆ. RCEP ಒಪ್ಪಂದದಿಂದ ಭಾರತ ಹಿಂದೆ ಸರಿದಿದ್ದೇ ಇದಕ್ಕೆ ಕಾರಣ. ಈಗ ನ್ಯೂಜಿಲೆಂಡ್ ಜೊತೆಗಿನ ಒಪ್ಪಂದದಲ್ಲೂ ಇದೇ ಎಚ್ಚರಿಕೆಯನ್ನ ವಹಿಸಿಕೊಂಡಿದೆ. ಇನ್ನು ಚೀನಾಗೆ ಟಕ್ಕರ್ ಕೊಡೋದಕ್ಕೆ ಇಂಡೋ ಪೆಸಿಫಿಕ್ ರಣತಂತ್ರ ಹೆಣೆಯಲಾಗಿದೆ. ಈ ಒಪ್ಪಂದದ ಹಿಂದೆ ಬರೀ ವ್ಯಾಪಾರ ಇಲ್ಲ, ದೊಡ್ಡ ರಾಜಕೀಯವೂ ಕೂಡ ಇದೆ. ನ್ಯೂಜಿಲೆಂಡ್ ಸಾಂಪ್ರದಾಯಿಕವಾಗಿ ಚೀನಾದ ಮೇಲೆ ಹೆಚ್ಚು ಅವಲಂಬಿತವಾಗಿತ್ತು. ಆದರೆ ಇತ್ತೀಚೆಗೆ ಚೀನಾದ ಆಕ್ರಮಣಕಾರಿ ನೀತಿಯಿಂದ ನ್ಯೂಜಿಲೆಂಡ್ ಕೂಡ ಬೇಸತ್ತು ಹೋಗಿದೆ. ಅವರು ಚೀನಾದ ಬದಲಾಗಿ ಭಾರತದಂತಹ ವಿಶ್ವಾಸಾರ್ಹ ಪ್ರಜಾಪ್ರಭುತ್ವ ರಾಷ್ಟ್ರದ ಕಡೆಗೆ ನೋಡ್ತಾ ಇದ್ದಾರೆ. ಭಾರತ ನ್ಯೂಜಿಲೆಂಡ್ ಜೊತೆ ಕೈ ಜೋಡಿಸುವುದು ಅಂದರೆ ಪೆಸಿಫಿಕ್ ಮಹಾಸಾಗರದಲ್ಲಿ ಚೀನಾದ ಪ್ರಭಾವವನ್ನು ಕುಗ್ಗಿಸುವುದು ಅಂತರ್ಥ. ಆಸ್ಟ್ರೇಲಿಯಾ ಜೊತೆ ಈಗಾಗಲೇ ಒಪ್ಪಂದವಾಗಿದೆ. ಈಗ ನ್ಯೂಜಿಲೆಂಡ್ ಸರದಿ. ಇದು ಇಂಡೋ ಪೆಸಿಫಿಕ್ ಭಾಗದಲ್ಲಿ ಭಾರತದ ಶಕ್ತಿಯನ್ನು ಹೆಚ್ಚಿಸಲಿದೆ. ಇನ್ನು ವೀಕ್ಷಕರೇ, ಅಂತಿಮವಾಗಿ ಹೇಳುವುದಿಷ್ಟೇ, ಅಮೆರಿಕದಲ್ಲಿ ಟ್ರಂಪ್ ಆಡಳಿತ ಬಂದು ಜಗತ್ತಿನ ಬಾಗಿಲುಗಳನ್ನು ಮುಚ್ಚುತ್ತಾ ಇರುವಾಗ ಭಾರತ ಮಾತ್ರ ಜಗತ್ತಿನ ಹೊಸ ಬಾಗಿಲುಗಳನ್ನು ತೆರೀತಾ ಇದೆ. ನ್ಯೂಜಿಲೆಂಡ್ ಜೊತೆಗಿನ ಈ ಮುಕ್ತ ವ್ಯಾಪಾರ ಒಪ್ಪಂದ ಒಂದು ಆರಂಭವಷ್ಟೇ. ಇದು ಭಾರತದ ಕೃಷಿ ವಲಯಕ್ಕೆ ಆಧುನಿಕ ತಂತ್ರಜ್ಞಾನವನ್ನು ತರಲಿದೆ, ನಮ್ಮ ರಫ್ತು ವ್ಯಾಪಾರವನ್ನು ಹೆಚ್ಚಿಸಲಿದೆ ಮತ್ತು ಜಾಗತಿಕ ರಾಜಕಾರಣದಲ್ಲಿ ಭಾರತದ ಸ್ಥಾನವನ್ನು ಭದ್ರಪಡಿಸಲಿದೆ. ನಮ್ಮ ರೈತರು ಕೇವಲ ಬೆಳೆ ಬೆಳೆಯುವುದಲ್ಲ, ಆ ಬೆಳೆಗೆ ಜಾಗತಿಕ ಮಟ್ಟದಲ್ಲಿ ಮಾರುಕಟ್ಟೆ ಸಿಗಬೇಕು ಮತ್ತು ಬೆಳೆಯೋದಕ್ಕೆ ಅತ್ಯುತ್ತಮ ತಂತ್ರಜ್ಞಾನ ಸಿಗಬೇಕು. ಮೋದಿ ಸರ್ಕಾರದ ಈ ನಡೆ ಆ ದಿಕ್ಕಲ್ಲಿ ಇಟ್ಟಿರುವ ಒಂದು ದಿಟ್ಟ ಹೆಜ್ಜೆಯಾಗಿದೆ. ಈ ಒಪ್ಪಂದ ಪೂರ್ಣವಾಗಿ ಜಾರಿಗೆ ಬಂದರೆ ಮುಂದಿನ 5 ರಿಂದ 10 ವರ್ಷಗಳಲ್ಲಿ ಭಾರತದ ಕುರಿಗಾಹಿಗಳು, ಹಣ್ಣು ಬೆಳೆಗಾರರು ಮತ್ತು ಸೇವಾ ವಲಯದ ಉದ್ಯೋಗಿಗಳು ಇದರ ನೇರ ಲಾಭ ಪಡೆಯಲಿದ್ದಾರೆ. ನಿಮಗೇನನ್ಸುತ್ತೆ? ಭಾರತದ ಈ ನಡೆ ಸರಿಯಾಗಿದೆಯಾ? ನಮ್ಮ ಡೈರಿ ವಲಯವನ್ನು ಸಂರಕ್ಷಿಸಿಕೊಂಡು ಬೇರೆ ವಲಯದಲ್ಲಿ ಒಪ್ಪಂದ ಮಾಡಿಕೊಂಡಿದ್ದು ಸ್ಮಾರ್ಟ್ ಐಡಿಯಾನಾ? ಕಮೆಂಟ್ ಮೂಲಕ ತಿಳಿಸಿ. ಈಗ ನರೇಂದ್ರ ಮೋದಿಯವರು ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ ಸೇರಿದಂತೆ ದೊಡ್ಡ ದೊಡ್ಡ ಸ್ಟ್ರಾಂಗ್ ದೇಶಗಳೊಂದಿಗೆ ಒಪ್ಪಂದ ಮಾಡಿಕೊಂಡು ವ್ಯಾಪಾರ ವಹಿವಾಟನ್ನು ಹೆಚ್ಚು ಮಾಡಿಕೊಳ್ತಾಗಿದ್ದಾರೆ. ಇವರ ಈ ಕಾರ್ಯಕ್ಕೆ ನಿಮ್ಮ ಬೆಂಬಲ ಇದೆಯಾ? ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದೋಸ್ತಿ ಅಂತ ಹೇಳಿಕೊಂಡು ದುಶ್ಮನ್ ಆಗಿದ್ದು ಎಷ್ಟರ ಮಟ್ಟಿಗೆ ಸರಿ? ಮೋದಿಯವರಿಗೆ ದ್ರೋಹ ಮಾಡಿದ್ರಾ ದೋಸ್ತ್ ಟ್ರಂಪ್? ನಿಮಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಎಪಿಸೋಡ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.